2023 ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನೀಡಿದ್ದ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಜನಸಾಮಾನ್ಯರ ಬದುಕಿಗೆ ನೇರವಾಗಿ ತಲುಪಿದ ಅತ್ಯಂತ ದೊಡ್ಡ ಯೋಜನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ 2023 ಜೂನ್ 11ರಂದು ಈ ಯೋಜನೆಯನ್ನು ಜಾರಿಗೆ ತಂದಿತು. ಮಹಿಳೆಯರು, ವಿದ್ಯಾರ್ಥಿನಿಯರು ಮತ್ತು ತೃತೀಯ ಲಿಂಗಿಗಳು ರಾಜ್ಯದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಅವಕಾಶ ಪಡೆದುಕೊಂಡರು. ಕೆಲಸಕ್ಕೆ ಹೋಗೋಕೆ, ಕಾಲೇಜಿಗೆ ಹೋಗೋಕೆ, ಆಸ್ಪತ್ರೆ, ದೇವಸ್ಥಾನ, ಸರ್ಕಾರಿ ಕಚೇರಿಗೆ ಹೋಗೋಕೆ ಹಣದ ಚಿಂತೆ ಇಲ್ಲದೆ ಮಹಿಳೆಯರು ಬಸ್ ಏರ್ತಿದ್ದಾರೆ ಅನ್ನೋದೇ ಈ ಯೋಜನೆಯ ಅತಿದೊಡ್ಡ ಸಾಧನೆ. ಪ್ರಯಾಣಿಕರ ಸಂಖ್ಯೆ ಏರಿದೆ, ಮಹಿಳೆಯರ ಚಲನವಲನ ಹೆಚ್ಚಿದೆ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಒಂದು ಮಟ್ಟಿಗೆ ಸಬಲೀಕರಣವೂ ಆಗಿದೆ. ಸರ್ಕಾರವು ಈ ಯೋಜನೆಯ ಯಶಸ್ಸನ್ನು ಹೆಮ್ಮೆ ಪಟ್ಟು ಹೇಳಿಕೊಳ್ತಾ ಇದೆ. ವಿಶ್ವ ದಾಖಲೆಗಳ ಮಾತು ಕೂಡ ಕೇಳಿ ಬರ್ತಿದೆ. ಆದರೆ ಈ ಯಶಸ್ಸಿನ ಒಳಗೆ ಒಂದು ಗಂಭೀರ ಪ್ರಶ್ನೆ ಬೆಳೆದು ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಚಿತ ಪ್ರಯಾಣ ಕೊಟ್ಟ ಹಣವನ್ನು ಸರ್ಕಾರ ಸರಿಯಾಗಿ ಪಾವತಿಸ್ತಾ ಇದೆಯಾ? ಸಾರಿಗೆ ನಿಗಮಗಳಿಗೆ ಬರಬೇಕಾದ ಪರಿಹಾರ ಹಣ ಸಮಯಕ್ಕೆ ಸಿಗ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವಾಗಿ ಈಗ ವಿಧಾನ ಪರಿಷತ್ನಲ್ಲೇ ದಾಖಲೆ ಸಮೇತ ಸತ್ಯ ಹೊರಬಿದ್ದಿದೆ. ಜೆಡಿಎಸ್ ಸದಸ್ಯ ಗೋವಿಂದರಾಜ್ ಕೇಳಿದ ಪ್ರಶ್ನೆಗೆ ಸಾರಿಗೆ ಸಚಿವರೇ ನೀಡಿದ ಉತ್ತರ ಸರ್ಕಾರದ ಹಣಕಾಸಿನ ಸ್ಥಿತಿಯನ್ನ ಪ್ರಶ್ನಿಸುವಂತಿದೆ. ಶಕ್ತಿ ಯೋಜನೆ ಜಾರಿಯಾದ ಮೊದಲ ವರ್ಷವಾದ 2023-24ರಲ್ಲಿ ಸರ್ಕಾರ 4 ಸಾರಿಗೆ ನಿಗಮಗಳಿಗೆ ಕೊಡಬೇಕಾದ ಹಣದಲ್ಲೇ 1,000 ಕೋಟಿ ರೂಪಾಯಿಗೂ ಹೆಚ್ಚು ಬಾಕಿ ಉಳಿಸಿಕೊಂಡಿದೆ ಅನ್ನೋದು ಅಧಿಕೃತ ಅಂಕಿಅಂಶ. ಕೆಎಸ್ಆರ್ಟಿಸಿಗೆ ಸುಮಾರು 4,500 ಕೋಟಿಗೂ ಹೆಚ್ಚು, ಬೆಂಗಳೂರಿನ ಬಿಎಂಟಿಸಿಗೆ 200 ಕೋಟಿಗೂ ಹೆಚ್ಚು, ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸುಮಾರು 300 ಕೋಟಿ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 200 ಕೋಟಿ ರೂಪಾಯಿಗೂ ಹೆಚ್ಚು ಬರಬೇಕಿತ್ತು. ಒಟ್ಟಾರೆ ಈ ಒಂದೇ ವರ್ಷದಲ್ಲಿ 1,180 ಕೋಟಿ ರೂಪಾಯಿಗೂ ಹೆಚ್ಚು ಹಣ ನಿಗಮಗಳಿಗೆ ಸಿಗದೆ ಹಾಗೆಯೇ ಉಳಿದಿದೆ. ಮುಂದಿನ ವರ್ಷ 2024-25ಕ್ಕೆ ಬಂದರೂ ಪರಿಸ್ಥಿತಿ ಬದಲಾಗಿಲ್ಲ. ಮತ್ತೆ ಕೆಎಸ್ಆರ್ಟಿಸಿ 500ನ ಸಮೀಪದ ಕೋಟಿ, ಬಿಎಂಟಿಸಿಗೆ ಸುಮಾರು 200 ಕೋಟಿ, ವಾಯುವ್ಯ ಕರ್ನಾಟಕಕ್ಕೆ 200ಕ್ಕೂ ಹೆಚ್ಚು ಕೋಟಿ ಮತ್ತು ಕಲ್ಯಾಣ ಕರ್ನಾಟಕ ನಿಗಮಕ್ಕೆ 200ನ ಸಮೀಪದ ಕೋಟಿ ಬಾಕಿ ಉಳಿದಿದೆ. ಈ ವರ್ಷವೂ ಒಟ್ಟಾರೆ ಬಾಕಿ ಮೊತ್ತ ಸುಮಾರು 1,170 ಕೋಟಿ ರೂಪಾಯಿಯಷ್ಟಾಗಿದೆ. ಅಂದರೆ ಮೊದಲ 2 ವರ್ಷಗಳಲ್ಲಿ ಮಾತ್ರವೇ ಸರ್ಕಾರ 2,000 ಕೋಟಿಗೂ ಹೆಚ್ಚು ಹಣವನ್ನು ಸಾರಿಗೆ ನಿಗಮಗಳಿಗೆ ಪಾವತಿಸಿಲ್ಲ ಅನ್ನೋ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಇದಕ್ಕೂ ಮೀರಿದ ಆತಂಕಕಾರಿ ಸಂಗತಿ ಅಂದರೆ 2025-26ನೇ ಸಾಲಿನ ನವೆಂಬರ್ ಅಂತ್ಯದವರೆಗಿನ ಸ್ಥಿತಿ. ಈ ಅವಧಿಯಲ್ಲಿ ಕೆಎಸ್ಆರ್ಟಿಸಿಗೆ ಮಾತ್ರವೇ 600ಕ್ಕೂ ಹೆಚ್ಚು ಕೋಟಿ, ಬಿಎಂಟಿಸಿಗೆ 300ಕ್ಕೂ ಹೆಚ್ಚು ಕೋಟಿ, ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 400ಕ್ಕೂ ಹೆಚ್ಚು ಕೋಟಿ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸುಮಾರು 300ನ ಸಮೀಪದ ಕೋಟಿ ಬಾಕಿ ಉಳಿದಿದೆ. ಈ ಒಂದೇ ಸಾಲಿನಲ್ಲಿ ಬಾಕಿ ಮೊತ್ತ 1,655 ಕೋಟಿ ರೂಪಾಯಿ ದಾಟಿದೆ. ಈ ಎಲ್ಲ ಅಂಕಿ ಅಂಶಗಳನ್ನು ಒಟ್ಟುಗೂಡಿಸಿ ನೋಡಿದ್ರೆ ಕಳೆದ 2.5 ವರ್ಷಗಳಲ್ಲಿ 4 ಸಾರಿಗೆ ನಿಗಮಗಳಿಂದ ಸರ್ಕಾರ ಉಳಿಸಿಕೊಂಡಿರುವ ಒಟ್ಟು ಬಾಕಿ ಹಣ 4,000 ಕೋಟಿ ರೂಪಾಯಿಗೂ ಹೆಚ್ಚು. ಇದರಲ್ಲಿ ಕೆಎಸ್ಆರ್ಟಿಸಿಗೆ ಸುಮಾರು 1,580 ಕೋಟಿ, ಬಿಎಂಟಿಸಿಗೆ 710 ಕೋಟಿ, ವಾಯುವ್ಯ ಕರ್ನಾಟಕ ನಿಗಮಕ್ಕೆ 988 ಕೋಟಿ ಮತ್ತು ಕಲ್ಯಾಣ ಕರ್ನಾಟಕ ನಿಗಮಕ್ಕೆ 727 ಕೋಟಿ ರೂಪಾಯಿ ಬರಬೇಕಿದೆ. ಇದು ವಿಪಕ್ಷಗಳು ಹೇಳುವಂತೆ ಸಣ್ಣ ಮೊತ್ತ ಅಲ್ಲ, ಸರ್ಕಾರದ ಹಣಕಾಸು ನಿರ್ವಹಣೆಯನ್ನೇ ಪ್ರಶ್ನಿಸುವಷ್ಟು ದೊಡ್ಡ ಸಂಖ್ಯೆ. ಇಲ್ಲಿ ಒಂದು ಮುಖ್ಯ ವಿಷಯ ಅರ್ಥ ಮಾಡಿಕೊಳ್ಬೇಕು. ಶಕ್ತಿ ಯೋಜನೆಯಿಂದ ನೇರವಾಗಿ ಲಾಭ ಪಡೆದಿರುವವರು ಮಹಿಳೆಯರು ಮತ್ತು ಅದು ನಿಸ್ಸಂದೇಹವಾಗಿ ಒಂದು ಜನಪರ ಯೋಜನೆ. ಆದರೆ ಬಸ್ ಓಡಿಸೋದು ಉಚಿತ ಅಲ್ಲ. ಡೀಸೆಲ್, ಚಾಲಕ ನಿರ್ವಾಹಕರ ಸಂಬಳ, ನಿರ್ವಹಣೆ, ಸ್ಪೇರ್ ಪಾರ್ಟ್ಸ್, ಸಾಲದ ಬಡ್ಡಿ ಇವೆಲ್ಲವೂ ನಿಗಮಗಳೇ ಭರಿಸಬೇಕು. ಸರ್ಕಾರ ಕೊಡಬೇಕಾದ ಪರಿಹಾರ ಹಣ ಸಮಯಕ್ಕೆ ಬರದೇ ಹೋದಾಗ ನಿಗಮಗಳು ಸಾಲ ಮಾಡೋದು, ಬ್ಯಾಂಕ್ಗಳ ಮೇಲೆ ಅವಲಂಬಿಸೋದು ಅನಿವಾರ್ಯವಾಗುತ್ತೆ. ಇದರಿಂದ ಅವುಗಳ ಆರ್ಥಿಕ ಸ್ಥಿತಿ ದುರ್ಬಲವಾಗುತ್ತೆ. ಹೊಸ ಬಸ್ ಖರೀದಿ, ಸೇವೆ ಸುಧಾರಣೆ, ಸಿಬ್ಬಂದಿ ನೇಮಕ ಎಲ್ಲವೂ ಹಿಂಜರಿಯುತ್ತವೆ. ಇದೇ ಮಾದರಿಯ ಸಮಸ್ಯೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕಾಣಿಸಿಕೊಂಡಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಮಹಿಳೆಯರ ಖಾತೆಗೆ ಬರಬೇಕಾದ ಹಣ ಕೆಲ ತಿಂಗಳು ತಡವಾಗ್ತಾ ಇದೆ ಅನ್ನೋ ದೂರುಗಳು ಅಲ್ಲಲ್ಲಿ ಬರ್ತಿವೆ. ಅಂದರೆ ಗ್ಯಾರಂಟಿ ಯೋಜನೆಗಳ ಉದ್ದೇಶ ಸರಿಯಾದರೂ ಅವುಗಳ ಹಣಕಾಸಿನ ಭಾರ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ ಅನ್ನೋ ವಾಸ್ತವವನ್ನು ನಿರಾಕರಿಸಲು ಆಗಲ್ಲ. ಇದರಿಂದ ರಾಜ್ಯ ಸರ್ಕಾರ ನಿಜಕ್ಕೂ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜ. ತಜ್ಞರು ಹೇಳೋದೇನೆಂದರೆ ಸರ್ಕಾರ ಸಂಪೂರ್ಣ ದಿವಾಳಿಯಾಗುವ ಸ್ಥಿತಿ ಇಲ್ಲ, ಆದರೆ ಒತ್ತಡ ಮಾತ್ರ ಹೆಚ್ಚಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಬೇಕಾಗ್ತಾ ಇದೆ. ಆದಾಯ ಹೆಚ್ಚಿಸುವ ಕ್ರಮಗಳು ಅಷ್ಟೇ ವೇಗವಾಗಿ ನಡೆದಿಲ್ಲ. ಸಾಲದ ಮೇಲಿನ ಅವಲಂಬನೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪಾವತಿಗಳಲ್ಲಿ ತಡ, ಬಾಕಿ ಸಂಗ್ರಹ ಆಗೋದು ಕಾಣಿಸ್ತಾ ಇದೆ. ಮುಂದೆ ರಾಜಕೀಯವಾಗಿ ಇದರ ಪರಿಣಾಮ ಏನಾಗಬಹುದು ಅನ್ನೋದು ಕೂಡ ಮಹತ್ವದ ಪ್ರಶ್ನೆ. ಒಂದು ಕಡೆ ಶಕ್ತಿ
ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಇಂಥ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಬೃಹತ್ ಮಹಿಳಾ ಮತ್ತು ಬಡ ಮತದಾರರ ಬೆಂಬಲ ತಂದುಕೊಟ್ಟಿವೆ. ಮುಂದಿನ ಚುನಾವಣೆಯಲ್ಲೂ ಈ ವರ್ಗದ ಜನರು ಕಾಂಗ್ರೆಸ್ ಪರ ನಿಲ್ಲುವ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕಡೆ ಹಣಕಾಸಿನ ಅಸಮತೋಲನ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾದರೆ ಸಾರಿಗೆ, ಮೂಲಸೌಕರ್ಯ, ಉದ್ಯೋಗ ಸೃಷ್ಟಿ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಅದೇ ಗ್ಯಾರಂಟಿಗಳು ಸರ್ಕಾರಕ್ಕೆ ಮುಳುವಾಗುವ ಸಾಧ್ಯತೆಯೂ ಇದೆ. ಒಟ್ಟಾರೆ ಶಕ್ತಿ ಯೋಜನೆ ಒಂದು ಸಾಮಾಜಿಕವಾಗಿ ಯಶಸ್ವಿಯಾದ ಯೋಜನೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆದರೆ ಅದನ್ನು ದೀರ್ಘಕಾಲ ನಿಭಾಯಿಸಬೇಕಾದ್ರೆ ಸರ್ಕಾರ ತನ್ನ ಹಣಕಾಸು ಶಿಸ್ತು ಬಿಗಿಗೊಳಿಸಬೇಕು, ನಿಗಮಗಳಿಗೆ ಬಾಕಿ ಹಣವನ್ನು ಸಮಯಕ್ಕೆ ಪಾವತಿಸಬೇಕು ಮತ್ತು ಉಚಿತ ಯೋಜನೆಗಳ ಜೊತೆಗೆ ಆದಾಯ ಹೆಚ್ಚಿಸುವ ಸ್ಪಷ್ಟ ಯೋಜನೆಗಳನ್ನು ಜಾರಿಗೆ ತರಬೇಕು. ಇಲ್ಲವಾದರೆ ಗ್ಯಾರಂಟಿ ಭರವಸೆ ಜನರಿಗೆ ಶಕ್ತಿಯಾದಂತೆ ಕಾಣಿಸಿಕೊಂಡ್ರೂ ಸರ್ಕಾರದ ಪಾಲಿಗೆ ಅದೇ ದೊಡ್ಡ ಆರ್ಥಿಕ ಪರೀಕ್ಷೆಯಾಗಿ ಉಳಿಯುವ ಸಾಧ್ಯತೆ ಹೆಚ್ಚಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.